ನಮಸ್ಕಾರ ವೀಕ್ಷಕರೇ, ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೀನಿ. ಸೊ ನೀವು ಮನೆಯಲ್ಲೇ ಕುತ್ಕೊಂಡೇನೆ ದುಡ್ಡು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಮನೆಯಲ್ಲೇ ಕುತ್ಕೊಂಡು ಒಂದು ಜಾಬ್ ಮಾಡ್ಬೇಕು ಅಂತ ಹುಡುಕ್ತಾ ಇದ್ದೀರಾ? ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ PC ಇದೆ, ಮತ್ತೆ ದಿನದಲ್ಲಿ 3 ರಿಂದ 4 ಗಂಟೆ ಇನ್ವೆಸ್ಟ್ ಮಾಡ್ತೀರಾ ಟೈಮು ಅಂತ ಅಂದ್ರೆ ಈ ಜಾಬ್ ಪರ್ಫೆಕ್ಟ್ ಆಗಿ ಸೂಟ್ ಆಗೋದು ನಿಮಗಾಗಿ. ನಾನು ಇವತ್ತು ನಿಮ್ಗೆ ಒಂದು ಜೆನ್ಯೂನ್ ಸ್ಕ್ಯಾಮ್ ಅಲ್ಲದೆ ಇರುವಂತಹ ಡೇಟಾ ಎಂಟ್ರಿ ಜಾಬ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಿದ್ದೀನಿ. ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಂಪ್ನಿ ಹೆಸರು ಬರೋದಾಯ್ತು ಅಂದ್ರೆ ನೋಫಿನಿಟಿ ಅಂತ. ಸೊ ಇದರಲ್ಲಿ ನಿಮ್ ರೋಲ್ ಬಂದು ಡೇಟಾ ಎಂಟ್ರಿ ಆಗಿರುವಂತದ್ದು, ರಿಮೋಟ್ ಆಗಿರುತ್ತೆ ಮತ್ತೆ ಪಾರ್ಟ್ ಟೈಮ್ ಆಗಿರುವಂತದ್ದು. ಈ ಜಾಬ್ ನ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಟೆಲಿಗ್ರಾಮ್ ಚಾನೆಲ್ ಇರುತ್ತೆ. ಆ ಚಾನೆಲ್ ಒಳಗಡೆ ಈ ಜಾಬ್ ನ ಸಂಪೂರ್ಣ ಮಾಹಿತಿ ಸಿಗುವಂತದ್ದು, ಅಪ್ಲಿಕೇಶನ್ ಬಗ್ಗೆ ಎಲ್ಲ. ಸೊ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾಯ್ತು ಅಂದ್ರೆ ನೀವು 30 ರಿಂದ 50 ಜಾಬ್ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡುವಂತದ್ದು, ಅಂದ್ರೆ ಡೇಟಾ ಎಂಟ್ರಿ ಜಾಬ್ ಆಗಿರುವಂತದ್ದು. ನಿಮ್ಗೆ ಈ ಡೇಟಾ ಎಂಟ್ರಿಯಲ್ಲಿ ಅನುಭವ ಇದ್ರೂ ಓಕೆ, ಅನುಭವ ಇಲ್ಲ ಅಂದ್ರೂ ನಡೆಯುವಂತದ್ದು. ಯಾಕಂತ ಅಂದ್ರೆ ನಿಮ್ಗೆ ಕೆಲಸ ಕೊಡೋದಕ್ಕಿಂತ ಮುಂಚೆ ಫುಲ್ ಟ್ರೈನಿಂಗ್ ಕೊಡುವಂತದ್ದು ಕಂಪ್ನಿ ಕಡೆಯಿಂದ. ಆ ರೀತಿ ಇದ್ರಲ್ಲಿ ನಿಮ್ಗೆ ಸಮಸ್ಯೆ ಆಗೋದಿಲ್ಲ ಕೆಲಸದ ಬಗ್ಗೆ. ಇದು ವರ್ಕ್ ಟೈಮಿಂಗ್ಸ್ ಅಂತ ಬರೋದಾಯ್ತು ಅಂದ್ರೆ ಮಂಡೇ ಟು ಸ್ಯಾಟರ್ಡೇ ಇರುವಂತದ್ದು. ಡೈಲಿ 3 to 4 ಅವರ್ಸ್ ನಿಮ್ಗೆ ಕೆಲಸ ಇರುವಂತದ್ದು. ನಿಮ್ಗೆ ಆಫರ್ ಲೆಟರ್ ಕೂಡ ಸಿಗುವಂತದ್ದು. ಮತ್ತೆ ಇದ್ರಲ್ಲಿ ಏನು ಇನ್ನೊಂದು ವಿಶೇಷ ಅಂತ ಅಂದ್ರೆ ನಿಮ್ಗೆ ಬೋನಸ್ ಸಹ ಸಿಗುವಂತದ್ದು. ನಿಮ್ಮ ಕೆಲಸ ಹೆಚ್ಚು ಕೆಲಸ ಮಾಡ್ತು ಅಂದ್ರೆ, ಇಲ್ಲ ಓವರ್ ಟೈಮ್ ಏನಾದ್ರು ಮಾಡ್ತು ಅಂದ್ರೆ ಬೋನಸ್ ಕೂಡ ಸಿಗುವಂತದ್ದು. ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಸೀಮಿತವಾಗಿರುವಂತದ್ದು. ಮತ್ತೆ ಇದರಲ್ಲಿ ಫಿಕ್ಸ್ಡ್ ಪೇ, ಅದರ ಜೊತೆ ಬೋನಸ್ ಕೂಡ ಆಡ್ ಮಾಡಿ ಕೊಡುವಂತದ್ದು ಅನ್ನೋದು ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಎಲಿಜಿಬಿಲಿಟಿ ಏನೇನು ಅಂತಂದ್ರೆ ನಿಮ್ಮ ಹತ್ರ ನೀವು ಟೈಮ್ ಡೆಡಿಕೇಟ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಅಂದ್ರೆ ಕನ್ಸಿಸ್ಟೆಂಟ್ ಆಗಿ 3 to 4 ಅವರ್ಸ್ ಪಕ್ಕಾ ಕುತ್ಕೊಂಡು ಕೆಲಸ ಮಾಡಬೇಕು ಅಂತ ಕಂಪ್ನಿಯವ್ರು ಕೇಳ್ತಾ ಇದ್ದಾರೆ. ಮತ್ತೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ PC ಇರಬೇಕು. ಅದ್ರ ಜೊತೆಗೆ ವೈಫೈ ಕನೆಕ್ಷನ್ ಮ್ಯಾಂಡೇಟರಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ನಿಮ್ಗೆ ಇನ್ನೊಂದು ಸ್ಕಿಲ್ ಏನು ಅಂತ ಅಂದ್ರೆ ಎಕ್ಸೆಲ್ ಇದೆ ಅಲ್ಲ, ಮೈಕ್ರೋಸಾಫ್ಟ್ ಎಕ್ಸೆಲ್, ಆ ಸ್ಕಿಲ್ ಬೇಸಿಕ್ ಆಗಿರುವಂತದ್ದು. ಆ ನಾಲೆಜ್ ಒಂದ್ ಸ್ವಲ್ಪ ಐಡಿಯಾ ಇದೆ ಆ ಸಾಫ್ಟ್ವೇರ್ ಬಗ್ಗೆ, ನಿಮ್ಗೆ ಪ್ಲಸ್ ಆಗುವಂತದ್ದು ಇಂಟರ್ವ್ಯೂ ನಲ್ಲಿ. ಮತ್ತೆ ಇಲ್ಲಿ ಕಮ್ಯುನಿಕೇಶನ್ ಇನ್ ಇಂಗ್ಲಿಷ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಗೆ ಕಮ್ಯುನಿಕೇಶನ್ ಇನ್ ಇಂಗ್ಲಿಷ್ ಅಂದ್ರೆ ನೀವು ಇಂಗ್ಲಿಷ್ ಮಾತಾಡೋದಕ್ಕೆ ಮತ್ತೆ ಬರೆಯೋದಕ್ಕೆ ಅಥವಾ ಓದೋದಕ್ಕೆ ಬಂದ್ರೆ ಸಾಕು. ಅಂಡ್ ಪ್ರೊಫೆಷನ್ಸಿ ಏನು ಅಂತ ಕೇಳ್ತಿದ್ದಾರೆ ಅಂದ್ರೆ ಬೇಸಿಕ್ ಲೆವೆಲ್ ಆದ್ರೂ ನಡೆಯುವಂತದ್ದು. ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು, ಸ್ವಲ್ಪ ಹೇಳೋದಕ್ಕೆ ಬಂದ್ರೆ ಉತ್ತಮವಾಗಿರುವಂತದ್ದು. ಫ್ರೆಶರ್ಸ್ ಕೂಡ ವೆಲ್ಕಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಡಿಸಿಪ್ಲಿನ್ ಅನ್ನೋದು ಕೇಳ್ತಿದ್ದಾರೆ. ಏನಕ್ಕೆ ಡಿಸಿಪ್ಲಿನ್ ಅಂದ್ರೆ 3 to 4 ಅವರ್ಸ್ ಪಕ್ಕಾ ಕುತ್ಕೊಂಡು ಕೆಲಸ ಮಾಡಬೇಕಾಗಿರುವಂತದ್ದು. ಇನ್ನೊಂದು ವಿಚಾರ ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಕ್ಲಿಯರ್ ಆಗಿ ಕಂಪ್ನಿಯವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕಂಪ್ನಿಗೆ ನೀವು ಯಾವುದೇ ರೀತಿಯಂತಹ ದುಡ್ಡನ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಕಂಪ್ನಿಯವರೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಯಾವುದೇ ದುಡ್ಡನ್ನು ಇಸ್ಕೊಳ್ಳೋದಿಲ್ಲ ಜಾಬ್ ಪ್ರೋಸೆಸ್ ನಲ್ಲಿ ಅಥವಾ ಜಾಬ್ ಸೆಲೆಕ್ಷನ್ ಗಾಗಿ. ಮತ್ತೆ ನಿಮ್ಗೆ ಪಕ್ಕಾ ಮಂತ್ಲಿ ಪೇಮೆಂಟ್ ಕೊಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆಫರ್ ಲೆಟರ್ ಕೂಡ ನೀವು ಜಾಯಿನ್ ಆಯ್ತು ಅಂದ್ರೆ ನಿಮ್ಮ ಮೇಲ್ ಐಡಿಗೋ ಇಲ್ಲ ನಿಮ್ಮ ಮನೆ ಅಡ್ರೆಸ್ಗೂ ಬರುವಂತದ್ದು. ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಮಾಡೋದು ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿ ಸಂಪೂರ್ಣ ಮಾಹಿತಿ ಸಿಗುವಂತದ್ದು. ತಪ್ಪದೇ ವಿಸಿಟ್ ಮಾಡಿ. ದಿನಕ್ಕೆ 3 ರಿಂದ 4 ಗಂಟೆ ಕೆಲಸ ಇರುವಂತದ್ದು. ಸೋಮವಾರದಿಂದ ಶನಿವಾರದವರೆಗೂ ಕೆಲಸ ಇರುತ್ತೆ. ಇದರಲ್ಲಿ ನಿಮ್ಗೆ ಎಷ್ಟು ಸ್ಯಾಲರಿ ಕೊಡ್ತಾರೆ ಅಂದ್ರೆ ಪ್ರತಿ ತಿಂಗಳು 6,500ದಿಂದ 8,500 ಪ್ರತಿ ತಿಂಗಳು ಕೊಡುವಂತದ್ದು. 6,500 ಇದು ಮಿನಿಮಮ್, 8,500 ಮ್ಯಾಕ್ಸಿಮಮ್ ಅಂತ ಮೆನ್ಷನ್ ಮಾಡಿದ್ದಾರೆ. 8,500ಗಿಂತ ಜಾಸ್ತಿ ನಿಮಗೆ ಸಿಗುವಂತ ಸಾಧ್ಯತೆಗಳು ಇದೆ ನಿಮ್ಮ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ. ಸೊ ಇದೇ ರೀತಿ ಜೆನ್ಯೂನ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟೀಸ್ ನಾನು ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡಿ. ಧನ್ಯವಾದಗಳು.